ಅವನು ಸಂಘಟನೆಯೊಂದರ ತಾಲೂಕು ಅಧ್ಯಕ್ಷ, ಅವಳು ಆರ್ಕೆಸ್ಟ್ರಾ ಸಿಂಗರ್ ಕಮ್ ಡ್ಯಾನ್ಸರ್. ಅವರಿಬ್ಬರ ನಡುವೆ ಏನೇನಿತ್ತು ಏನೇನಾಯ್ತು, ಸದ್ಯಕ್ಕೆ ಇಬ್ಬರು ಸ್ಟೇಷನ್ ಮೆಟ್ಟಿಲು ಹತ್ತಿದ್ದಾರೆ. ಏನಿಲ್ಲ ಏನಿಲ್ಲ ನಿನ್ನ ನನ್ನ ನಡುವೆ ಏನಿಲ್ಲ ಏನೇನಿಲ್ಲ. ನಾನು ಕೊರಟಗೆರೆಯಲ್ಲಿ ಸುಮನನ್ನ ಹುಡುಗಂಗೆ ಇಷ್ಟಪಡ್ತಾ ಇದ್ದೆ ಸರ್. ಅವನು ಹೆಂಗೆ ಪರಿಚಯ ಆದ ಅಂದರೆ ನನಗೆ ರಕ್ಷಣಾ ವೇದಿಕೆ ಕಡೆಯಿಂದ ಪರಿಚಯ ಆಗಿದ್ದು. ಅಂದರೆ 2-3 ವರ್ಷದಿಂದ ನೋಡ್ತಿದ್ದೆ, ಜಾಸ್ತಿ ಪರಿಚಯ ಇರಲಿಲ್ಲ. ಪರಿಚಯ ಆಗಿದ ತಕ್ಷಣ ಸರಿ ಆಯಿತು, ನಂಬರ್ ಎಲ್ಲ ಸಿಕ್ತು. ನಾನು ವಾಟ್ಸಪ್ ಮಾಡ್ತಾಯಿದ್ದೆ, ಅವನು ಮೆಸೇಜ್ ಮಾಡ್ತಾಯಿದ್ದ. ಹಾಗೆ ಫ್ರೆಂಡ್ಶಿಪ್ಪು ಫುಲ್ಲು ಪ್ರೀತಿ ಥರ ಅವನಿಗೆ ಇದಾಯಿತು. ಅವನು ತುಂಬ ಇಷ್ಟಪಡ್ತಾಯಿದ್ದ, ನಂಗೆ ತುಂಬ ಲೈಕ್ ಮಾಡ್ತಾಯಿದ್ದ. ನಾನು ಅಂದೆ, ಬೇಡ ಇವಾಗ ಏನಾದರೂ ಇದಾದರೆ ನಮ್ಮ ಮನೆತನ ಆಗಲಿ ನಮ್ಮ ಮನೆಯವ್ರ ಕಡೆನೇ ಆಗಲಿ ಏನೇ ಆಗಲಿ ಸಂಬಂಧದಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂದೆ. ಇಲ್ಲ, ನಾನು ಲವ್ ಮಾಡೋದು, ನಂಗೆ ತುಂಬ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಅಪ್ಪ ಅಮ್ಮ ವಯಸ್ಸಾಗೈತೆ, ನಿನಗಂತೂ ಅಪ್ಪ ಅಮ್ಮ ಇಲ್ಲ, ನನಗೆ ನಿನಗೊಂದು ಜೀವನ ಕೊಡ್ತೀನಿ ಅಂತೆಲ್ಲ ಹೇಳ್ದೆ. ಸರಿ ಅಂತ ನಾನು, ಇಲ್ಲ ಕಣೋ ಏನು ಮಾಡಿದ್ರು ನಾನು ಇದು ಮಾಡಲ್ಲ ಅಂದೆ. ಬಾ ನಿನ್ನ ಹತ್ರ ನಾನು ಮಾತಾಡಬೇಕು ಅಂತ ಅವ್ರ ಮನೆಗೆ ಕರೆಸ್ಕೊಂಡ. ಬೇರೆ ಕಡೆ ಅಂತೀರ ಅನುಮಾನ ಪಡ್ಬೋದಿತ್ತು, ಅವ್ನ ಮನೆಗೆ ಹೋಗೋಕ್ಕೆ ಏನಕ್ಕೆ ಅನುಮಾನ ಅಂತ ಎಲ್ಲ ಹೋದರೆ ನಂಗೆ ಅವತ್ತು ಸರಿ ಮಾತಾಡ್ತಾ ಬಲವಂತದಿಂದಲೇ ನನಗೆ ಬೇರೆ ರೀತಿ ಎಲ್ಲ ದೈಹಿಕವಾಗಿ ಇದು ಮಾಡೋಕ್ಕೆ ಬಂದ. ನಾನು ಬೇಡ ಅಂತ ಎಷ್ಟೇ ಅವಾಯ್ಡ್ ಮಾಡಿದ್ರು ಕೇಳಲಿಲ್ಲ ನನಗೆ. ಸರಿ ಆಯಿತು, ಅವತ್ತು ನನಗೆ ಎಲ್ಲ ರೀತಿ ದೈಹಿಕವಾಗಿ ಬಳಸ್ಕೊಂಡ ಅವನು. ಹೀಗೆ ನನ್ನ ಹಿಂದೆ ಬಿದ್ದು ಬಲವಂತದಿಂದ ಬಳಸಿಕೊಂಡು ಮದುವೆಯ ಭರವಸೆ ಕೊಟ್ಟು ವರ್ಷದಿಂದ ಜೊತೆಗಿದ್ದವನು ಈಗ ಕೈ ಕೊಟ್ಟಿದ್ದಾನೆ ಅಂತ ಕೊರಟಗೆರೆಯ ಬರಕ ಗ್ರಾಮದ ಶಬಾನ ದೂರಿದ್ದು ಸುಮನ್ ಅನ್ನೋ ಹುಡುಗನ ವಿರುದ್ಧ. ಆತ ಕೊರಟಗೆರೆಯಲ್ಲಿ ಕರವೇ ಪ್ರವೀಣ್ ಶೆಟ್ಟಿ ಬಣದ ಅಧ್ಯಕ್ಷನಂತೆ. ಆತ ಮೋಸ ಮಾಡ್ತಿರುವಂತಹ ಸೂಚನೆ ಸಿಕ್ಕ ಮೇಲೆ ವಿಷ ಕುಡಿಯೋದಾಗಿ ಹೇಳಿ ತಾಳಿ ಕಟ್ಟಿಸಿಕೊಂಡು ವಿಡಿಯೋ ಮಾಡಿಸ್ಕೊಂಡಿದ್ಲಂತೆ ಈಕೆ. ಈಗ ಆತ ಅವಳಿಗೆ ಕೈ ಕೊಟ್ಟಿದ್ರಿಂದ ಆ ವಿಡಿಯೋ ಸಮೇತ ಮಹಿಳಾ ಸ್ಟೇಷನ್ಗೆ ಬಂದಿದ್ದಾಳೆ. ಲಾಸ್ಟಿಗೆ ನಾನು ತಾಳಿ ಕಟ್ಟಲ್ಲ ನಿನಗೆ, ನಮ್ಮ ಅಪ್ಪ ಅಮ್ಮಂಗೆ ವಯಸ್ಸಾಗಿದೆ ಅಂತ ಎಲ್ಲ ಹೇಳ್ದೆ. ನೀನು ಹೆಂಗೆ ಅಂದ್ಬಿಟ್ರೆ ಹೆಂಗೆ, ನಾನು ಕಾನೂನು ಪ್ರಕಾರ ಹೋಗಿ ನಾನು ಮದುವೆ ಆಗೋದು ನನಗೆ ಗೊತ್ತು ಅಂತೆಲ್ಲ ಹೇಳಿದೆ. ಇಲ್ಲ ಆ ಥರ ಆಗುತ್ತಾ ಅಂತ ಹೇಳಿದಕ್ಕೆ ನಾನು ವಿಷ ಕೊಟ್ಟು ಸತ್ತೋಗ್ತೀನಿ ಅಷ್ಟೇ ನಾನು ಅಂತ ಹೇಳಿದೆ. ಸರಿ ಆಯಿತು, ನಿಂಗೇನು ಇವತ್ತು ತಾಳಿ ಕಟ್ಟಬೇಕಾ, ನಾನು ಏನೋ ವೀಡಿಯೋ ಮಾಡಬಾರ್ದು, ಫೋಟೋಸ್ ತೆಗಿಬಾರ್ದು ಅಂತ ಹೇಳ್ದೆ. ನಾನು ಸರಿ ಇನ್ನೇನು ಮಾಡೋಕ್ಕಾಗುತ್ತೆ, ತಕ್ಷಣ ತಾಳಿ ಕಟ್ಟಿದ್ರೆ ಸಾಕು, ಆಮೇಲೆ ಇದು ಮಾಡ್ಕೊಳೋಣ ಅನ್ನೋ ಥರ. 8ನೇ ತಾರೀಕು ಸರ್, ಜನವರಿ 8ನೇ ತಾರೀಕು ನನಗೆ ತಾಳಿ ಕಟ್ಟಿರೋದು. ತಾಳಿ ಕಟ್ಟಾದಮೇಲೆ ನಾನು ಸೀಕ್ರೆಟಾಗಿ ಏನು ಮಾಡಿದೆ, ಅವನು ಏನು ಪ್ರೂಫ್ ಇಲ್ಲ ಅಂದರೆ ಹೆಂಗೆ ನನ್ನ ಗಂಡ ಅಂತ ಇದು ಮಾಡ್ಕೊಳೋದು ಅಂತ ಹೇಳ್ಬಿಟ್ಟು ಸೀಕ್ರೆಟಾಗಿ ನಾನು ವೀಡಿಯೋ ಮಾಡಿದೆ. ಅಂದರೆ ಮೊಬೈಲ್ ಆನ್ ಮಾಡಿಬಿಟ್ಟು ವೀಡಿಯೋ ಮಾಡಿದೆ. ಅದೊಂದೇ ಸಾಕ್ಷಿ ಇದ್ದಿದ್ದು.